ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತುಡರ್ನಾಳ್. ಕಳೆದ 3 ವರ್ಷಗಳ ಹಿಂದಷ್ಟೇ ಕೋಟೆನಾಡು ಚಿತ್ರದುರ್ಗದ ಕಾವಾಡಿಗರಹಟ್ಟಿಯಲ್ಲಿ ಕಲುಷಿತ ನೀರಿನ ಪ್ರಕರಣ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಪ್ಲೈ ಆದಂತ ಕಲುಷಿತ ನೀರು ಅಲ್ಲಿ ವಾಸವಾಗಿದ್ದಂತ 7 ಜನರ ಜೀವವನ್ನ ಬಲಿ ಪಡೆದಿತ್ತು. ಆ ಏರಿಯಾಕ್ಕೆ ಈಗಿನ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಇಡೀ ಸರ್ಕಾರದ ಸಚಿವರು, ಶಾಸಕರು ಬಂದು ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಆ ಕವಾಡಿಗರಹಟ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುದಾನವನ್ನ ಬಿಡುಗಡೆ ಮಾಡ್ತೇವೆ, ಅಲ್ಲಿ ಏನು ನಿವಾಸಿಗಳಿದ್ದಾರೆ ಅವರಿಗೆ ಹೊಸ ನಿವೇಶನಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಕ್ರಮ ವಹಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದು ಈಗಲೂ ಕೂಡ ಆ ಮಾತು ಭರವಸೆಯಾಗಿಯೇ ಉಳಿದಿದೆ. ಹಾಗಾಗಿ ಇವತ್ತೇನು ಕವಾಡಿಗರಹಟ್ಟಿಯ ಪಕ್ಕದಲ್ಲಿ ಹಾದು ಹೋಗ್ತಿರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗೆ ಆ ಕವಾಡಿಗರಹಟ್ಟಿ ನಿವಾಸಿಗಳ ಮನೆಗಳು ರಸ್ತೆ ಅಗಲೀಕರಣದಿಂದಾಗಿ ಹೈವೇಗೆ ಹೋಗ್ತಾ ಇದ್ದಾವೆ. ಅವುಗಳನ್ನ ಡೆಮಾಲಿಷನ್ ಮಾಡುವಂತಹ ಕಾರ್ಯ ಆಗಬೇಕಾಗಿದೆ. ಹಾಗಾಗಿ ಅಲ್ಲಿರುವಂತಹ ನಿವಾಸಿಗಳಿಗೆ ಈಗೊಂದು ಆತಂಕ ಎದುರಾಗಿದೆ, ಸಂಕಷ್ಟ ಎದುರಾಗಿದೆ. ಏನಂತ ಹೇಳಿದ್ರೆ ಆ ಮನೆಗಳನ್ನ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗುವಂತ ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ಈಗಾಗಲೇ ಹೈವೇ ಅಥಾರಿಟಿಯವರು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ನೋಟಿಸ್ ಅನ್ನ ಜಾರಿ ಮಾಡಿರುವಂತವ್ರು ಕೂಡಲೇ ನಿಮಗೆ ನಿಮ್ಮ ಮನೆಗಳನ್ನ ಬಿಟ್ಟು ಕೊಡಬೇಕು, ನಾವು ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ತಾಕೀತನ್ನು ಮಾಡಿದ್ದಾರೆ. ಜೊತೆಗೆ ಯಾರು ಆ ಮನೆಗಳಲ್ಲಿ ಮಾಡ್ತಾ ಇದ್ರು ಬಡ ಕುಟುಂಬಗಳು, ಅವರಿಗೆ ಆ ಮನೆಗಳು ಯಾರ ಖಾತೆ ಹೊಂದಿದ್ದಾರೆ ಅವರಿಗಷ್ಟೇ ಒಂದಷ್ಟು ಹಣವನ್ನ ಹೆಚ್ಚಿಗೆಯಾಗಿ ಕೊಟ್ಟಿದ್ದಾರೆ. ಉಳಿದಂತವರಿಗೆ ಕೇವಲ ನಾಮಕಾವಸ್ಥೆಗೆ ಪರಿಹಾರವನ್ನ ಕೊಟ್ಟಿದ್ದಾರೆ ಅನ್ನುವಂತ ಆರೋಪಗಳು ಕೇಳ್ಬರ್ತಿರ್ತಕ್ಕಂಥದ್ದು. ಈ ಮನೆ ರೋಡಿಗೆ ಹೋಗ್ತಾ ಇದ್ದಾವೆ. ನಾವು ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟಾರೆ, 4 ಲಕ್ಷ 3 ಲಕ್ಷ ಅಷ್ಟು ಕೊಟ್ಟಾರೆ, ನಮಗೇನಕ್ಕೂ ಆಗಲ್ಲ ಅದು. ಅದಕ್ಕೆ ಅವರು ಒತ್ತಾಯ ಮಾಡಿ ಮನೆ ಹೊಡಿತೀವಿ ಅಂತಾರೆ. ನಮಗೆ ಸೈಟು ಇಷ್ಟು ದಿವಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೈಟು ಕೊಟ್ಟಿಲ್ಲ, ನಮಗೇನಿಲ್ಲ. ಈಗ 5 ವರ್ಷ ತಟ್ಟಿ ಓಡಾಡ್ತಿದ್ವಿ. MLA ಸಾಹೇಬರು ಬರಲಿ ಅವಾಗ ಕೊಡ್ತೀವಿ ಅಂತ ಹೇಳಿದರು, ಅವಾಗಲೂ ಕೊಟ್ಟಿಲ್ಲ. ಆಮೇಲೆ ಸಿದ್ದರಾಮಯ್ಯ ಸರ್ ಬಂದು ನಿಮಗೆ 30-40 ಸೈಟ್ ಕೊಡ್ತೀವಿ, ಮನೆ ಕಟ್ಸಿಕೊಡ್ತೀವಿ ಅಂತ ಹೇಳಿದರು. ಅವರು ಕಟ್ಸಿನೂ ಕೊಟ್ಟಿಲ್ಲ, ನಮಗೇನು ಮಾಹಿತಿ ಕೊಡ್ತಿಲ್ಲ. ನೋಟಿಸ್ ಕೊಟ್ಬಿಟ್ಟು ರೋಡ್ನೇರು ಒತ್ತಡ ಮಾಡ್ತಾರೆ, ನಮಗೆ ನಾಳೆ ಹೊಡಿತೀವಿ ನಾಡ್ದು ಹೊಡಿತೀವಿ, ನೀವು ಖಾಲಿ ಮಾಡಿದ್ರೆ ನಾವು ಮಿಲ್ಟ್ರಿ ಕರೆಸಿ ಎಲ್ಲ ಖಾಲಿ ಮಾಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಸರ್. ನಮಗೆ ರೋಡಿಗೆ ಹೋಗೋದು ಮನೆ, ನಾವು ಸಣ್ಣ ಮಕ್ಳರು, ನಾವು ನೋಡಿದ್ರೆ ತುಂಬ ಬಡವ್ರು. ನಮ್ಮ ಮನೆಯವ್ರು ಮಾತ್ರ ಭಾಳ ಚೆನ್ನಾಗಿಲ್ಲ. ಇವಾಗ ಬಾಡಿಗೆ ಹೋಗೋರಂದ್ರೆ ನಮ್ಗೆ ಬಾಡಿಗೆ ಕೊಡೋರು ಯಾರಿಲ್ಲ ಸರ್. ಇವಾಗ ಅಡ್ವಾನ್ಸ್ ನಿನ್ನೆ ಕೊಟ್ಟು ಬಂದಿವಿ, ಇಲ್ಲ ಕೊಡಲ್ಲ ಅಲ್ಲಿ ನಿಮ್ಗೆ ಅಂತ ಅಂತಾರೆ ಸರ್. ದಯವಿಟ್ಟು ನಮಗೆ ಮನೆ ಜಾಗ ಕೊಡಿಸ್ರಿ ಸರ್. ಹೋಗ್ತಾ ಸರ್, ನೋಟಿಸ್ ಬಂದೆ ಸರ್ ನಮಗಾಗಲೇ. ಅದಕ್ಕೆ ಅವ್ರು ಬಂದು ಖಾಲಿ ಮಾಡ್ರಿ ಅಂತ ಹೇಳಿದ್ದಾರೆ ಸರ್. ನಮಗೂ ಒಂದು ವಾರ ದುಡ್ಡು ಹಾಕಿದ್ರು ಅಲ್ಲೇ ಬಂದು ಖಾಲಿ ಮಾಡ್ರಿ ಅಂತ ನೋಟಿಸ್ ಕೊಟ್ಟೋಗಿದ್ದಾರೆ ಸರ್ ಅಲ್ಲೇ. ಹಾಗಾಗಿ ಏನು ಇಷ್ಟು ವರ್ಷಗಳ ಕಾಲ ಅಲ್ಲಿ ವಾಸವಾಗಿದ್ದಂತ ಕುಟುಂಬಗಳು ಇವಾಗ ಅನಿವಾರ್ಯವಾಗಿ ಅಲ್ಲಿಂದ ಬೇರೆ ಕಡೆಗೆ ಹೋಗುವಂತ ಸಂದರ್ಭ ಎದುರಾಗಿದೆ. ಅವರಿಗೆ ಏನು ಕಳೆದ ಸಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಜಾಗಕ್ಕೆ ಬಂದು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಹೊಸ ನಿವೇಶನಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಕ್ರಮ ವಹಿಸ್ತೇವೆ ಅಂತ ಮಾತಾಡಿದ್ರು. ಅದು ಈವರೆಗೂ ಕೂಡ ಈಡೇರದೆ ಇರುವಂತದ್ದು. ಆ ಕವಾಡಿಗರಹಟ್ಟಿ ನಿವಾಸಿಗಳಿಗೆ ನಿಜಕ್ಕೂ ಕೂಡ ಒಂದ್ ರೀತಿಯ ಸಮಸ್ಯೆಯಾಗಿ ಪರಿಣಾಮ ಬೀರ್ತಾ ಇದೆ. ಈಗ ಏನು ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕವಾಡಿಗರಹಟ್ಟಿಯ ನಿವಾಸಿಗಳಿಗೆ ಸುಮಾರು 45-50 ಜನ ನಿವಾಸಿಗಳಿಗೆ ಹೊಸ ನಿವೇಶನಗಳನ್ನ ಬದಲಿಯಾಗಿ ನೀಡಬೇಕಾಗಿತ್ತು. ಆ ಕಾರ್ಯವನ್ನ ನೆನೆಗುದಿಗೆ ಬೀಳಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ನಡೆದುಕೊಂಡಿರುವಂತದ್ದು. ಹಾಗಾಗಿ ಇವತ್ತೇನು ಅಲ್ಲಿಯ ರಸ್ತೆ ಬದಿಯಲ್ಲಿರ್ತಕ್ಕಂಥ ಸುಮಾರು 45-50 ಮನೆಗಳ ನಿವಾಸಿಗಳಿಗೆ, ಕುಟುಂಬಗಳಿಗೆ ಇದು ಕಷ್ಟವಾಗಿ ಪರಿಣಮಿಸ್ತಾ ಇದೆ. ಅವರು ರಾತ್ರೋರಾತ್ರಿ ಬಂದು ಆ ಮನೆಗಳನ್ನ ಹೊಡೆದ್ರೆ ಇವರು ಎಲ್ಲಿ ಹೋಗ್ಬೇಕು, ಬೀದಿಗೆ ಬೀಳಬೇಕಾದಂತ ಅನಿವಾರ್ಯತೆ, ಬೀದಿಗೆ ಬೀಳಬೇಕಾದಂತ ಸಂದರ್ಭ ನಮಗೆ ಬಂದ್ರೆ ನಮ್ಮನ್ನ ಕಾಪಾಡೋರು ಯಾರು ಅನ್ನುವಂತ ಪ್ರಶ್ನೆಗಳನ್ನ ಸಾರ್ವಜನಿಕರು, ಆ ನಿವಾಸಿಗಳು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ನೀರಿನ ತೊಂದರೆ ಆದ ಅನಂತರದಲ್ಲಿ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಸೈಟ್ ಕೊಡ್ತೀವಿ, ಮನೆ ಕಟ್ಟಿ ಕೊಡ್ತೀವಿ, ನಿಮಗೇನು ತೊಂದರೆ ನಾವು ಮಾಡಲ್ಲ, ಎಲ್ಲ ವ್ಯವಸ್ಥೆ ಮಾಡಿದ್ಮೇಲೆ ನೀವು ಮನೆಗಳಿಗೂ ಕಟ್ಟಿಕೊಟ್ಟ ಮೇಲೆ ನೀವು ಖಾಲಿ ಮಾಡಿರಿ ಅಂತ ಹೇಳಿದ್ರು ನಮಗೆ. CMನು ಹೇಳಿದರು. ಆಮೇಲೆ ಇವರು ಸಮಾಜ ಕಲ್ಯಾಣ ಇಲಾಖೆಯವರು ಬಂದರು, ಅವರು ಹೇಳಿದರು, ಎಲ್ಲದು ಆಯ್ತು. ಈಗ ಅನಂತರ CM ಹೇಳಿದ್ಮೇಲೆ ಅಲ್ಲಿ ಸೈಟು ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ, ಮಣ್ಣಿನ ಚರಂಡಿ ಹೊಡೆದ್ರೆ, ರೋಡ್ ಮಾಡಿಲ್ಲ, ಲೈಟ್ ಕಂಬ ಹಾಕಿಲ್ಲ, ಏನು ಹಾಕಿಲ್ಲ, ನಂಬರ್ 1 ಹಾಕಿ ಕೈ ಬಿಟ್ಟೋದಾರೆ. ಅಲ್ಲಿ ಅವನ್ನ ಹಂಚಿಗೆ ಯಾರಿಗೂ ಮಾಡಿಲ್ಲ ಇದುವರೆಗೂ. ಇಲ್ಲಿ 50 ಮನೆ ಹೋಗ್ತವೆ.
50 ಮನೆ ಹೋಗ್ತವೆ. ನಾವು MLA ಹತ್ರ ಏನು ಕೇಳಿದ್ವಿ, ನಮ್ಮ ಕವಡೆ ರೇಟಲ್ಲಿ ಭಾಳ ಜನ ಬಡವರು ಅದಾರೆ, 100 ಸೈಟ್ ಆಗಿದ್ದಾವೆ, 100ಕ್ಕೆ 100 ನಮ್ಮ ಮಟ್ಟಿಗೆ ಕೊಡಬೇಕಂತ ನಾವು ಬೇಡಿಕೆ ಇಟ್ಟಿದ್ವಿ ಯಾರು MLA ಹತ್ರ. ಅವರು ಏನೋ ಒಂದು ಆನಂತರದ್ದು ಅವ್ರ ಪಾಪ ಇದಾಯ್ತು, ಅವ್ರು ಇದಾಗ್ಯಾರ. ಈಗ ಇವ್ರು ಯಾರೇ ಆಫೀಸರ್ ಕೇಳಿದ್ರು MLA ಬರಲಿ, MLA ಬಂದಮೇಲೆ ನಾವು ಸೈನ್ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ, ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 45ರಿಂದ 50 ಮನೆಗಳು ಹೋಗ್ತದವೆ. ಆ ಮನೆಗಳಿಗೆ ಹಿಂದೆ ನೀವು ಹೇಳಿದಂಗೆ ಕರ್ನಾಟಕ ಸರ್ಕಾರನೇ ಬಂದೋಗೈತೆ ಅಂತ ತಿಳ್ಕೊಂಡ್ರಿ. ಕವಡಿ ರೇಟಿಗೆ ಇಡೀ ಸರ್ಕಾರನೇ ಬಂದಿತ್ತು. ಒಂದು ಅವತ್ತು ಎಲ್ಲರೂ ಕೂಡ ಭಾಳಷ್ಟು ನಮಗೆ ಆಶ್ವಾಸನೆಗಳನ್ನು ಕೊಟ್ಟರು. ಯಾವ ಒಂದೂ ಇವತ್ತಿನವರೆಗೂ ಯಾವ ಆಶ್ವಾಸನೆಯೂ ಈಡೇರಿಲ್ಲ. ಆ ರೀತಿ ಆಗಿದೆ. ಅದಕ್ಕೋಸ್ಕರ ಬಡವರಿಗೆ ಇವತ್ತಿನ ದಿನ ಬೀದಿ ಪಾಲಾಗೋ ಪರಿಸ್ಥಿತಿ ಇದೆ. ಇವತ್ತು ಮನೆ ಖಾಲಿ ಮಾಡು ಅಂತ ಬಂದು ಪ್ಲೇಜರ್ ಹಾಕ್ತಿದ್ದಾರೆ ಯಾರೋ ರೋಡ್ನವರು. ಅವ್ರು ಹಾಕೋದ್ರಿಂದ ಏನಾಗಿದೆ ಅಂದರೆ ಇವ್ರಿಗೆ ಎಲ್ಲಿಗೆ ಹೋಗಿ ಇರ್ಬೇಕು ಅನ್ನೋದೇ ಗೊತ್ತಿಲ್ಲ. ಪರಿಹಾರ ಕೊಟ್ಟಿದ್ದಾರೆ, 4 ಲಕ್ಷ 5 ಲಕ್ಷ ಕೊಟ್ಟಿದ್ದಾರೆ, ಏನು ಮೇಲ್ಛಾವಣಿ ಇದೆ ಅಂತ. ಅವರಿಗೆ ಸಾಕಾಗಲ್ಲ. 4 ಲಕ್ಷ 5 ಲಕ್ಷ ಎಲ್ಲಿ ಹೊತ್ತು ಇಲ್ಲಿ ಸುಮಾರು ಅಂದರೆ ಒಂದು ಸೈಟ್ ತಗೋಬೇಕಂದ್ರೆ 25ರಿಂದ 30 ಲಕ್ಷ ರೂಪಾಯಿ ಬೇಕು. ಅಂಥ ಪರಿಸ್ಥಿತಿಗೆ ಈ ಜನಗಳಿಗೆ ಅವು 4 ಲಕ್ಷ 5 ಲಕ್ಷದಾಗ ಏನೂ ಆಗಲ್ಲ. ಅದಕ್ಕೆ ಆದಷ್ಟು ಸರ್ಕಾರ ಮನಸ್ಸು ಮಾಡಿ ಏನಾದರೂ ಮಾಡಿ ಇವರಿಗೆ ಸೈಟಿನ ವ್ಯವಸ್ಥೆ ಮತ್ತು ಸೈಟು ಕೊಡಬೇಕು, ಮನೆಗಳು ಕಟ್ಟಿಸ್ಕೊಡ್ಬೇಕು. ಅವತ್ತು ಹಿಂದೆ ಅದೇ ಥರನೇ ಮಾತಾಡಿರೋದು. ಆಯಿತು ಅಂತ ಒಪ್ಪಿಕೊಂಡು ಹೋಗಿದ್ದಾರೆ. ಆದರೂ ಇವತ್ತಿನವರೆಗೂ ಏನು ಕೊಟ್ಟಿಲ್ಲ ಸರ್. ಹಾಗಾಗಿ ಏನು ಈ ಜಿಲ್ಲಾಡಳಿತ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು, ಅವರಿಗೆ ನಿವೇಶನಗಳನ್ನ ಕೊಡಬೇಕು ಅನ್ನುವಂಥದ್ದು ಅಲ್ಲಿಯ ಸಾರ್ವಜನಿಕರ ಮಾತಾಗಿದೆ. ಹಾಗಾಗಿ ಈಗ ಇನ್ನಾದರೂ ಈ ಜಿಲ್ಲಾಡಳಿತ ಈ ವ್ಯವಸ್ಥೆಯನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತದ, ಅವರಿಗೆ ನಿವೇಶನಗಳನ್ನ ಕೊಡ್ತದ, ಮತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತಾರ ಅನ್ನುವಂತ ಅದನ್ನ ಕಾದು ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.